ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಮಿತ್ರರೇ, ನಾವು ಹಲವಾರು ದಿನಗಳಿಂದ ಸತ್ಯವೇದದ ವಚನಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಇಷ್ಟರ ಮಟ್ಟಿಗೆ ಇದೆಲ್ಲವೂ ನಮಗೆ ಉಪಯೋಗವಾಗಿದೆ ಅಥವಾ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸ್ಬೇಕು. ದೇವರ ದಯೆಯಿಂದ ಎಲ್ಲವೂ ಸುಗಮವಾಗಿ ಸಾಗಿದೆ ಅಂತ ನೀವೆಲ್ಲರೂ ಸಹ ದೇವರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಯೆಹೋವನಲ್ಲಿ ಭರವಸೆ ಇಡಿ, ಆತನೇ ನಮ್ಮ ಶಾಶ್ವತ ಬಂಡೆ. ಈ ವಚನ ಯೆಶಾಯ 26:4 ಅಧ್ಯಾಯದಲ್ಲಿದೆ. ಪ್ರಿಯ ಸಹೋದರರೇ, ಸಹೋದರಿಯರೇ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಮಗೆ, ಅಲ್ವಾ? ಆದರೆ ಒಂದು ಅನಾರೋಗ್ಯ, ಒಂದು ದುಃಖದ ಸುದ್ದಿ, ಒಂದು ಆರ್ಥಿಕ ಸಮಸ್ಯೆ ಅಥವಾ ಕುಟುಂಬದ ಸಂಕಷ್ಟ ನಮ್ಮ ಮನಸ್ಸನ್ನು ಎಷ್ಟು ಬದಲಾಯಿಸ್ಬಿಡುತ್ತೆ ಅಲ್ವಾ? ಆಗ ನಾವು ಕೇಳ್ಕೊಳ್ತೇವೆ, ನಾನು ಯಾರನ್ನು ನಂಬಲಿ, ಯಾರನ್ನು ನಂಬಬೇಕು ನಾನು ಇಂಥ ಪರಿಸ್ಥಿತಿಯಲ್ಲಿ ಅಂತ ಕೇಳ್ಕೊಳ್ತೀವಲ್ವಾ? ಇಂದಿನ ಲೋಕದಲ್ಲಿ ಹಣ, ಅಧಿಕಾರ, ಸ್ನೇಹಿತರು, ತಂತ್ರಜ್ಞಾನ ಇವೆಲ್ಲವೂ ಒಂದು ಮಟ್ಟಿಗೆ ನಮಗೆ ಸಹಾಯ ಮಾಡಬಹುದು. ಆದರೆ ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮನ್ನು ಕೈ ಹಿಡಿಯೋರು ಒಬ್ಬರೇ, ಅವರು ಯೆಹೋವ ದೇವರು. ಯೆಶಾಯ 26:4 ಹೀಗೆ ಹೇಳುತ್ತೆ, ಯೆಹೋವನಲ್ಲಿ ಸದಾಕಾಲ ಭರವಸೆ ಇಡಿರಿ, ಏಕೆಂದರೆ ಯೆಹೋವನೇ ಶಾಶ್ವತ ಬಂಡೆಯಾಗಿದ್ದಾನೆ. ಈ ಒಂದು ವಚನವೇ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಅಲ್ವಾ? ಹೇಗೆ? ಯೆಹೋವನಲ್ಲಿ ಭರವಸೆ ಯಾಕೆ ಇಡಬೇಕು? ಬಂಡೆ ಎಂದರೆ ದೃಢತೆ, ಸುರಕ್ಷತೆ ಮತ್ತು ಸ್ಥಿರತೆ. ನಾವೆಲ್ಲ ಬಂಡೆಯನ್ನು ನೋಡಿದ್ದೀವಿ ಹೇಗಿರುತ್ತೆ ಅಂತ ಅಲ್ವಾ? ಎಷ್ಟು ಭದ್ರವಾಗಿ, ಎಷ್ಟು ಸುರಕ್ಷಿತವಾಗಿರುತ್ತೆ. ಲೋಕದ ಎಲ್ಲವೂ ಬದಲಾಗಬಹುದು, ಹಣ ಕಡಿಮೆಯಾಗಬಹುದು, ಆರೋಗ್ಯ ಹದಗೆಡಬಹುದು, ಜನರು ನಮ್ಮನ್ನು ಬಿಟ್ಟು ಹೋಗಬಹುದು. ಆದರೆ ಯೆಹೋವ ಎಂದಿಗೂ ಬದಲಾಗುವುದಿಲ್ಲ. ಆತನು ತನ್ನ ವಾಗ್ದಾನಗಳನ್ನು ಎಂದಿಗೂ ಮುರಿಯುವುದಿಲ್ಲ. ನಾವು ಆತನನ್ನು ನಂಬಿದರೆ ನಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಹಾಗಾದರೆ ಇದನ್ನು ನಾವು ಹೇಗೆ ಅನ್ವಯಿಸ್ಕೊಳ್ಬಹುದು? ಕಷ್ಟ ಬಂದಾಗ ಮೊದಲು ದೇವರನ್ನು ಆಶ್ರಯಿಸುವ ಅಭ್ಯಾಸ ಬೆಳೆಸಿಕೊಳ್ಬೇಕು ನಾವು. ಯೆಹೋವನಲ್ಲಿ ಭರವಸೆ ಇಟ್ಟಾಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ. ಹಾಗೆ ಇಟ್ಟವರ ಜೀವನ ಬೈಬಲಿನಲ್ಲಿ ಅನೇಕರು ದೇವರಲ್ಲಿ ಭರವಸೆ ಇಟ್ಟಿದ್ದಾರೆ ಕೂಡ. ದಾವೀದನು ಅನೇಕ ಶತ್ರುಗಳನ್ನು ಎದುರಿಸಿದನು. ದಾನಿಯೇಲನು ಸಿಂಹಗಳ ಗುಹೆಯಲ್ಲಿ ಇದ್ದನು. ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಬೆಂಕಿಯ ಉರಿಯಲ್ಲಿ ಇದ್ದರು. ಆದರೂ ಅವರು ದೇವರನ್ನು ಬಿಟ್ಟಿಲ್ಲ. ಯಾಕೆಂದರೆ ಅವರಿಗೆ ಯೆಹೋವನೇ ಶಾಶ್ವತ ಬಂಡೆ ಎಂಬ ವಿಶ್ವಾಸವಿತ್ತು. ಇಂದು ನಮ್ಮ ಜೀವನದಲ್ಲೂ ಸವಾಲುಗಳಿವೆ ಅಲ್ವಾ? ಎಷ್ಟೋ ಕಷ್ಟಗಳಿದೆ. ಆದರೆ ದೇವರು ಮಾತ್ರ ಇನ್ನೂ ಅದೇ ದೇವರಾಗಿದ್ದಾನೆ. ನಾವು ಹೇಗೆ ಯೆಹೋವನಲ್ಲಿ ಭರವಸೆ ಇಡಬಹುದು ಅಂದರೆ, ಪ್ರಾರ್ಥನೆಯ ಮೂಲಕ ದೇವರಲ್ಲಿ ಭರವಸೆ ಇಡಬಹುದು. ಪ್ರತಿದಿನ ದೇವರೊಂದಿಗೆ ಮಾತನಾಡುವ ಮೂಲಕ, ಬೈಬಲ್ ಓದುವ ಮೂಲಕ, ದೇವರ ವಾಗ್ದಾನಗಳನ್ನು ತಿಳಿದುಕೊಳ್ಳುವ ಮೂಲಕ, ದೇವರಿಗೆ ವಿಧೇಯರಾಗುವ ಮೂಲಕ, ದೇವರ ಮಾತುಗಳನ್ನು ಪಾಲಿಸಿದಾಗ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ, ಹಿಂದಿನ ಆಶೀರ್ವಾದಗಳನ್ನು ನೆನಪಿಸಿಕೊಳ್ಳುವ ಮೂಲಕ, ಈ ಎಲ್ಲವನ್ನು ಮಾಡುವ ಮೂಲಕ ನಮಗೆ ಭರವಸೆ ಸಿಗುತ್ತೆ. ದೇವರು ನಮಗೆ ಹಿಂದೆ ಮಾಡಿದ ಸಹಾಯವನ್ನು ನೆನಪಿಸಿಕೊಂಡರೆ ಭವಿಷ್ಯದ ಬಗ್ಗೆ ಧೈರ್ಯ ಬರುತ್ತೆ. ಹಾಗಾಗಿ ಪ್ರಿಯರೇ, ಈ ಲೋಕದಲ್ಲಿ ಎಲ್ಲ ಬದಲಾಗುತ್ತೆ, ಆದರೆ ಯೆಹೋವ ಮಾತ್ರ ಬದಲಾಗೋದಿಲ್ಲ. ಆತನು ನಿನ್ನೆ ಇದ್ದ ಹಾಗೆಯೇ ಇಂದೂ ಇದ್ದಾನೆ, ಮುಂದೆಯೂ ಇರುತ್ತಾನೆ. ಆದ್ದರಿಂದ ನಮ್ಮ ಭರವಸೆ ಹಣದಲ್ಲಿ ಅಲ್ಲ, ಮನುಷ್ಯರಲ್ಲಿ ಅಲ್ಲ, ಪರಿಸ್ಥಿತಿಗಳಲ್ಲೂ ಅಲ್ಲ, ಯೆಹೋವನಲ್ಲಿಯೇ ಇರಲಿ. ಯೆಶಾಯ 26:4 ನಮಗೆ ಒಂದು ಆಹ್ವಾನ ನೀಡುತ್ತೆ. ಏನದು? ಯೆಹೋವನಲ್ಲಿ ಸದಾಕಾಲ ಭರವಸೆ ಇಡಿರಿ. ನಾವು ಇಂದು ಈ ನಿರ್ಧಾರ ಮಾಡೋಣ, ಯಾವ ಪರಿಸ್ಥಿತಿ ಬಂದರೂ ನಾನು ಮಾತ್ರ ಯೆಹೋವನ್ನ ನಂಬ್ತೀನಿ, ಅವನನ್ನು ಮಾತ್ರ ಬಿಡಲ್ಲ ಅನ್ನುವಂತಹ ಒಂದು ಭರವಸೆಯನ್ನು ಇಟ್ಕೊಳ್ಳೋಣ ದೇವಜನರೇ. ಆದ್ದರಿಂದ ತಾವೆಲ್ಲರೂ ಕರಗಳನ್ನು ಜೋಡಿಸಿ
ಯೇಸು ಸ್ವಾಮಿಯಲ್ಲಿ ತದೇಕ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸುವಿರಾ? ಪ್ರೀತಿಯ ಪರಲೋಕದ ತಂದೆಯೇ, ನಿನ್ನ ಅಮೂಲ್ಯ ವಾಕ್ಯಕ್ಕಾಗಿ ನಿನಗೆ ಹೃತ್ಪೂರ್ವಕ ಧನ್ಯವಾದಗಳು. ಯೆಶಾಯ 26:4 ಮೂಲಕ ನೀನು ನಮ್ಮನ್ನು ನಿನ್ನಲ್ಲಿ ಸದಾಕಾಲ ಭರವಸೆ ಇಡಲು ಕರೆಯುತ್ತಿ. ಅನೇಕ ಬಾರಿ ನಮ್ಮ ಹೃದಯವು ಭಯದಿಂದ, ಚಿಂತೆಯಿಂದ ತುಂಬುತ್ತದೆ. ಅಂತಹ ಸಮಯಗಳಲ್ಲಿ ನೀನೇ ನಮ್ಮ ಶಾಶ್ವತ ಬಂಡೆ ಎಂಬ ಸತ್ಯವನ್ನು ನೆನಪಿಸುವಂತೆ ಸಹಾಯ ಮಾಡು. ನಮ್ಮ ವಿಶ್ವಾಸವನ್ನು ಬಲಪಡಿಸು. ಯಾವ ಪರಿಸ್ಥಿತಿಯಲ್ಲಿಯೂ ನಿನ್ನನ್ನು ಬಿಟ್ಟು ಬಿಡದೆ ನಿನ್ನ ಮೇಲೆ ದೃಢವಾಗಿ ನಿಲ್ಲುವ ಕೃಪೆಯನ್ನು ದಯಪಾಲಿಸು. ನಮ್ಮ ಕುಟುಂಬಗಳನ್ನು, ಸಭೆಯನ್ನು ಮತ್ತು ಪ್ರತಿಯೊಬ್ಬರನ್ನು ನಿನ್ನ ಸುರಕ್ಷಿತ ಕೈಗಳಲ್ಲಿ ಕಾಪಾಡು. ಈ ಸಂದೇಶವು ನಮ್ಮ ಜೀವನದಲ್ಲಿ ಫಲವನ್ನು ಉಂಟು ಮಾಡಲಿ. ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಸಲ್ಲಲಿ. ಇವೆಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.